Hi everyone, good evening. I am Swami. Welcome back to my channel. So today we are going to discuss about an spoken English class for beginner. ಸೊ ಈ ಕಾನ್ಸೆಪ್ಟ್ ಬೇಸ್ ಮೇಲೆ ಕೂಡ ನಾನು ಇವತ್ತಿನ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ನಲ್ಲಿ ಒಂದು ಡಿಫ್ರೆಂಟ್ ಆದಂಥ ಒಂದು ಸೆಂಟೆನ್ಸಸ್ಗಳನ್ನು ನಾನು ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ತೊಗೊಂಡಿದ್ದೀನಿ. ಸೊ ಈ ಟುಡೇ ಸಬ್ಜೆಕ್ಟ್ ಪ್ರೊನೌನ್ಸ್ ಯಾವುದು ಅಂತಂದ್ರೆನ ಸೊ ಡೆಫಿನೆಟ್ಲಿ ಐ ಆಮ್ ಟೆಲ್ಲಿಂಗ್ ಸೊ ದೇ. ಸೊ ದೇ ಇನ್ ಕನ್ನಡ ಮೀನಿಂಗ್ಸು ಅವರು ಅಂತ ಅರ್ಥ. So dear learner, basically you know very well. So in every day also we are going to talk something about our like is our subject pronouns like a they. So ಕಾಮನ್ ಆಗಿ ನಾವು ದೇ ಅನ್ನುವಂಥ ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ಅವರು ಮಾಡುತ್ತಿದ್ದಾರೆ, ಅವರು ಹೋಗುತ್ತಿದ್ದಾರೆ, ಅವರು ಹಾಡ್ಕೊಳ್ತಿದ್ದಾರೆ, ಸೊ ಅವರು ಮಾತಾಡ್ತಿದ್ದಾರೆ, ಸೊ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಈ ಥರ ನಾವು ಅನೇಕ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ಗಳನ್ನು ನಾವು ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಿ ಅಲ್ವಾ. ಸೊ ಈ ಥರದ ಕನ್ನಡದ ವಾಕ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಮತ್ತು ನಾವು ಸಿಸ್ಟಮೆಟಿಕಲಿ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಡಿಫ್ರೆಂಟ್ ಆದಂಥ ಸೆಂಟೆನ್ಸಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಲೆಟ್ಸ್ ಲುಕ್ ಅಟ್ ದಿಸ್ ಬೋರ್ಡ್. ಸೊ ಬಿಫೋರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸ್, ಸೊ ಐ ರಿಕ್ವೆಸ್ಟ್ ಟು ಯು ಆಲ್ ಸಿ ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಫಾಲೋ ಮಾಡ್ತಾ ಇದ್ದೀರಿ ತಪ್ಪದೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿದ ಮುಖಾಂತರ ನಿಮಗೆ ಡೆಫಿನೆಟ್ ವಿಲ್ ಗೆಟ್ ಎ ಅಂಡ್ ನೋಟಿಫಿಕೇಶನ್ ಫಾರ್ ಆಲ್ ರಿಗಾರ್ಡಿಂಗ್ ಟು ದಿಸ್ ಯೂಟ್ಯೂಬ್ ಚಾನಲ್ ವಿಡಿಯೋಸ್. ಓಕೆನಾ? ಲೆಟ್ಸ್ ಬಿಗಿನ್ ಟು ವಿತೌಟ್ ಡಿಲೇ ಆಫ್ ದ ಟೈಮ್. ಓಕೆ, ಫಸ್ಟ್ ಒನ್ಸ್ ಅಗೇನ್ ಐ ರಿಮೈಂಡಿಂಗ್ ಟು ಯು ದೇ ಮೀನ್ಸ್ ಅವರು ಅಂತ ಅರ್ಥ. ಹೌ ಕ್ಯಾನ್ ವಿ ಯೂಸ್ ಎ ಸಬ್ಜೆಕ್ಟ್ ಪ್ರೊನೌನ್ಸ್ ಇನ್ ಸ್ಪೋಕನ್ ಇಂಗ್ಲಿಷ್? ಓಕೆನಾ? ದೇ ಲೈಕ್ ಟು ರೀಡ್, ಅವರು ಓದಲು ಇಷ್ಟಪಡುತ್ತಾರೆ. ದೇ ಸ್ಪೀಕ್ ನೌ, ಅವರು ಈಗ ಮಾತಾಡುತ್ತಾರೆ. ದೇ ಸ್ಟಾರ್ಟ್ ವರ್ಕ್, ಅವರು ಕೆಲಸವನ್ನ ಪ್ರಾರಂಭಿಸುತ್ತಾರೆ ಅಥವಾ ಕೆಲಸವನ್ನ ಆರಂಭಿಸುತ್ತಾರೆ ಅಂತ ನಾವು ಹೇಳ್ಬೋದು. ದೇ ಟಾಕ್ ಟೂ ಮಚ್, ಅವರು ಬಹಳ ಮಾತಾಡುತ್ತಾರೆ. ದೇ ಸ್ಪೀಕ್ ಇಂಗ್ಲಿಷ್ ಕರೆಕ್ಟ್ಲಿ, ಅವರು ಸರಿಯಾಗಿ ಇಂಗ್ಲಿಷ್ ಅನ್ನ ಮಾತಾಡುತ್ತಾರೆ. ದೇ ಪ್ಲೇ ಕ್ರಿಕೆಟ್ ಗೇಮ್, ಅವರು ಕ್ರಿಕೆಟ್ ಆಟವನ್ನ ಆಡುತ್ತಾರೆ. So dear learner, each and every sentences, so everyone try to understanding because these are the a common spoken English sentences. So it's very useful for the a beginners or beginner learners ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸೊ ಪ್ರತಿ ಒಂದು ವಾಕ್ಯವನ್ನು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರ ಮುಖಾಂತರ ನೀವು ನಾಳೆಯಿಂದನೇ ಪ್ರತಿ ಸೆಂಟೆನ್ಸ್ಗಳನ್ನು ನೀವು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್. ದೇ ಆರ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಾರೆ. ದೇ ಆರ್ ಟಾಕಿಂಗ್ ನೌ, ಅವರು ಈಗ ಮಾತನಾಡುತ್ತಿದ್ದಾರೆ. ದೇ ಆರ್ ಡೂಯಿಂಗ್ ವರ್ಕ್, ಅವರು ಕೆಲಸವನ್ನ ಮಾಡುತ್ತಿದ್ದಾರೆ. ದೇ ಆರ್ ರೀಡಿಂಗ್, ಅವರು ಓದುತ್ತಿದ್ದಾರೆ. ದೇ ಆರ್ ಪ್ರಿಪೇರಿಂಗ್ ಟು ಎಕ್ಸಾಮ್, ಅವರು ಪರೀಕ್ಷೆಗಾಗಿ ಓದುತ್ತಿದ್ದಾರೆ ಅಥವಾ ತಯಾರಿ ನಡೆಸಿಕೊಳ್ಳುತ್ತಿದ್ದಾರೆ ಅಂತ ನಾವು ಖಂಡಿತವಾಗಿ ಹೇಳ್ಬಹುದು. ದೇ ಆರ್ ಗೋಯಿಂಗ್ ಟು ಟೆಂಪಲ್, ಅವರು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ. ದೇ ಆರ್ ಕಮಿಂಗ್ ಟು ಹಾಸ್ಪಿಟಲ್, ಅವರು ಆಸ್ಪತ್ರೆಗೆ ಬರುತ್ತಿದ್ದಾರೆ. ಸೊ ಡಿಯರ್ ಲರ್ನರ್, ಐ ಥಿಂಕ್ ಪ್ರತಿ ಒಂದು ಸೆಂಟೆನ್ಸ್ಗಳು ಕೂಡ ನಿಮಗೆ ಬ್ಯೂಟಿಫುಲ್ ಆಗಿ ಅರ್ಥ ಆಗತ್ತೆ ಅಂತ ನನ್ನ ಭಾವನೆ. ಯಾಕೆಂದರೆ ಈ ಥರದ ಕಾಮನ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ದಿನನಿತ್ಯದ ಬಳಕೆಯಲ್ಲಿ ನಾವು ಕರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿದರೆ 100% ನಾವು ಏನಾಗ್ಬೋದು ಅಂದರೆ ವಿ ಆರ್ ಬಿಕಮ್ ಎ ಎಫೆಕ್ಟಿವ್ ಇಂಗ್ಲಿಷ್ ಕಮ್ಯುನಿಕೇಟರ್ ಆಗ್ಬೋದು. ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಕೂಡ. ಓಕೆನಾ? ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ದೇ ಹ್ಯಾವ್ ಲರ್ನ್ ಇಂಗ್ಲಿಷ್, ಅವರು ಇಂಗ್ಲಿಷು ಕಲಿತಿದ್ದಾರೆ. ದೇ ಹ್ಯಾವ್ ಗಾನ್ ಹೋಮ್, ಅವರು ಮನೆಗೆ ಹೋದರು. ದೇ ಹ್ಯಾವ್ ಅಂಡರ್ಸ್ಟ್ಯಾಂಡ್ ನೌ, ಅವರು ಈಗ ಅರ್ಥ ಮಾಡಿಕೊಂಡಿದ್ದಾರೆ. ದೇ ಹ್ಯಾವ್ ಡನ್ ವರ್ಕ್, ಅವರು ಕೆಲಸವನ್ನ ಮಾಡಿದ್ದಾರೆ. ದೇ ಹ್ಯಾವ್ ರಿಟನ್ ಎ ಬುಕ್, ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ. ದೇ ಹ್ಯಾವ್ ಟಾಕ್ಡ್ ವೆಲ್, ಅವರು ಚೆನ್ನಾಗಿ ಮಾತಾಡಿದರು. ದೇ ಹ್ಯಾವ್ ಓನ್ ಪ್ರಾಪರ್ಟಿ, ಅವರು ಸ್ವಂತ ಆಸ್ತಿಯನ್ನ ಹೊಂದಿದ್ದಾರೆ. ಸೊ ಡಿಯರ್ ದ ಲರ್ನರ್ಸ್ ಆರ್ ಬಿಗಿನರ್ಸ್, ನೀವು ಪ್ರತಿ ಸೆಂಟೆನ್ಸ್ಗಳನ್ನು ನೀವು ನಾನು ತೊಗೊಂಬಂದಿರ್ತಕ್ಕಂಥ ಡಿಫ್ರೆಂಟ್ ಸೆಂಟೆನ್ಸಸ್ಗಳು ಯಾವುದರ ಬೇಸಿಸ್ ಮೇಲೆ ಇರುತ್ತೆ ಅಂತಂದ್ರೆ ಪ್ರತಿ ವಿಡಿಯೋದಲ್ಲಿ ಕೂಡ ಖಂಡಿತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಹೋಗ್ತಾ ಇರ್ತೀನಿ.
ಸೊ ನನ್ನ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾನು ಡಿಫ್ರೆಂಟ್ ಟೆನ್ಸಸ್ ಬೇಸಿಸ್ ಮೇಲೆ ನಾನು ತಗೊಂಡ್ಬಂದಿರ್ತೀನಿ. ಹಾಗಾಗಿ ಈ ಒಂದು ಡಿಫ್ರೆಂಟ್ ಸೆಂಟೆನ್ಸಸ್ಗಳನ್ನು ನಾವು ಪರ್ಫೆಕ್ಟ್ ಆಗಿ ಕಾನ್ಫಿಡೆನ್ಸ್ ಆಗಿ ನಾವು ಕಲ್ತ್ರೆ ಅಬ್ಸಲ್ಯೂಟ್ಲಿ ನಾವು ಇಂಗ್ಲಿಷನ್ನು ತುಂಬ ಅಚ್ಚುಕಟ್ಟಾಗಿ ಸುಲಭವಾಗಿ ಇಂಗ್ಲಿಷನ್ನು ನಾವು ಕಲಿಬಹುದು. ಓಕೆನಾ? ಹ್ಯಾವ್ ಯು ಅಂಡರ್ಸ್ಟುಡ್ ಎವ್ರಿವನ್? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ದೇ ವಿಲ್ ಕಮ್ ಟು ಟುಮಾರೋ. ಅವರು ನಾಳೆಗೆ ಬರುತ್ತಾರೆ. ದೇ ವಿಲ್ ಮೀಟ್ ಟು ಪ್ರಿನ್ಸಿಪಾಲ್. ಅವರು ಪ್ರಾಂಶುಪಾಲರನ್ನ ಭೇಟಿಯಾಗುತ್ತಾರೆ. ದೇ ವಿಲ್ ಸ್ಪೀಕ್ ಸೂನ್ಲಿ. ಅವರು ಶೀಘ್ರದಲ್ಲೇ ಮಾತಾಡುತ್ತಾರೆ. ದೇ ವಿಲ್ ಗೋ ಟು ಬ್ಯಾಂಗ್ಳೂರ್. ಅವರು ಬೆಂಗಳೂರಿಗೆ ಹೋಗುತ್ತಾರೆ. ದೇ ವಿಲ್ ಕಮ್ ಟು ಹೋಮ್. ಅವರು ಮನೆಗೆ ಬರುತ್ತಾರೆ. ದೇ ವಿಲ್ ಕಂಪ್ಲೀಟ್ ದಿಸ್ ವರ್ಕ್. ಅವರು ಕೆಲಸವನ್ನ ಪೂರ್ಣಗೊಳಿಸುತ್ತಾರೆ. ನೋಡಿ, ಇವೆಲ್ಲ ಸೆಂಟೆನ್ಸಸ್ಗಳು ಯಾವುದರ ಬೇಸಸ್ ಮೇಲೆ ಇದಾವೆ, ಯಾವ ಟೆನ್ಸಸ್ ಮೇಲೆ ಇದಾವೆ ಅಂತಂದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಮೇಲೆ ಇರ್ತಕ್ಕಂಥದ್ದು. ಸೊ ಡಿಯರ್ ಬಿಗಿನರ್ಸ್, ಸೊ ನಾನು ಹೇಳಿದ ಹಾಗೆ ಈ ಪ್ರತಿ ಸೆಂಟೆನ್ಸಸ್ಗಳು ಕೂಡ ನಿಮಗೆ ತುಂಬ ತುಂಬ ಇಂಪಾರ್ಟೆನ್ಸ್ ಆಗ್ತವೆ. ಯಾಕೆಂದರೆ ಪ್ರತಿದಿನ ನಾವು ಏನಿಲ್ಲ ಅಂದ್ರೆ ಪ್ರತಿದಿನ ನಾವು ಟೆನ್ಸಸ್ ಬೇಸಸ್ ಮೇಲೆ ನಾವು ಇಂಗ್ಲೀಷನ್ನು ನಾವು ಮಾತಾಡಲೇಬೇಕು. ಬಿಕಾಸ್ ದಿಸ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ರೂಲ್ಸ್. ಇದು ರೂಲ್ಸ್ ಇಲ್ಲದೆ ನಾವು ವಿತೌಟ್ ರೂಲ್ಸ್ ವಿ ಕ್ಯಾನ್ಟ್ ಡೂ ಎನಿಥಿಂಗ್ಸ್ ಅಲ್ವಾ? ಸೇಮ್ ಅದೇ ಥರ ನಾವು ಕೂಡ ಇಂಗ್ಲಿಷ್ ಭಾಷೆಯನ್ನ ಒಂದು ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ನಾವು ಇಂಗ್ಲೀಷನ್ನು ನಾವು ಕನ್ನಡವನ್ನಾಗಿರ್ಬೋದು ಇತರ ಲ್ಯಾಂಗ್ವೇಜ್ ಅನ್ನು ಕೂಡ ನಾವು ಖಂಡಿತವಾಗಿ ಮಾತಾಡ್ತಾ ಇರ್ತೀವಿ. ಹಾಗಾಗಿ ಸೊ ಇವೆಲ್ಲ ದೀಸ್ ಆರ್ ದ ವೆರೈಟಿ ಟೈಪ್ಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ಪ್ರತಿನಿತ್ಯ ಕರೆಕ್ಟ್ ಆಗಿ ನನ್ನ ವಿಡಿಯೋದ ಮುಖಾಂತರ ನೀವು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಕ್ಕಿಂತ ಬಿಫೋರ್ ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡಬೇಕು. ಯಾಕೆಂದರೆ ಸೊ ಆಲ್ರೆಡಿ ನನ್ನ ಎಕ್ಸಿಸ್ಟೆಡ್ ಸಬ್ಸ್ಕ್ರೈಬರ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಕ್ಕಂಥ ನ್ಯೂ ಫಾಲೋವರ್ಸ್ಗಳಿಗೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಏನಪ್ಪ ಅಂತಂದ್ರೆ ಸೊ ನಥಿಂಗ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಈ ಇಂಗ್ಲಿಷ್ನ ಎ ಗ್ರೇಟ್ ಕೋಟೋ ಅಥವಾ ಪ್ರವೋಬ್ರಿನ ಅರ್ಥ ಏನಪ್ಪ ಅಂತಂದ್ರೆ ಸೊ ನಾವು ಏನಾದರೂ ಸಾಧನೆ ಮಾಡೋದಿದ್ರೆ ಖಂಡಿತವಾಗಿ ಸಾಧನೆ ಮಾಡ್ಬೋದು. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾಧಿಸುವಂತಹ ಛಲ ನಮ್ಮಲ್ಲಿ ಇದ್ರೆ ಖಂಡಿತವಾಗಿ ನಾವು ಡೆಫಿನೆಟ್ಲಿ ನಾವು ಸಾಧಿಸಬಹುದು. ಹಾಗಾಗಿ ಸೊ ಇದರ ಅರ್ಥ ಏನಂತಂದ್ರೆ ಎಷ್ಟು ಸೆಂಟೆನ್ಸ್ಗಳನ್ನು ನಾವು ಪ್ರತಿದಿನ ಕಲಿತ್ಕೊಳ್ತೀವಿ, ಎಷ್ಟು ಪುಸ್ತಕವನ್ನ ಸ್ಪೋಕನ್ ಇಂಗ್ಲಿಷ್ ರಿಲೇಟೆಡ್ ಆಗಿ ಓದ್ತೀವಿ, ಇಂಗ್ಲಿಷ್ ರಿಲೇಟೆಡ್ ಆಗಿ ಓದ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಟೂ ಮಚ್ ಇಂಪಾರ್ಟೆನ್ಸ್ ಯಾವಂತಂದ್ರೆ ಈಚ್ ಅಂಡ್ ಎವ್ರಿ ಸೆಂಟೆನ್ಸಸ್ಗಳನ್ನ ಯಾರು ಆರಂಭದಲ್ಲಿ ಬಿಗಿನರ್ಸ್ ಇರ್ತಿರೋ, ಎಲಿಮೆಂಟರಿ ಲೆವೆಲ್ ಲರ್ನರ್ಸ್ ಇರ್ತಿರೋ ಪ್ರತಿದಿನ ಈ ಸೆಂಟೆನ್ಸ್ಗಳನ್ನು ನಾವು ದಿನನಿತ್ಯ ಮಾತಾಡಬೇಕು. ಅವಾಗೆ ಖಂಡಿತವಾಗಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಇಂದ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಈಸಿ ಆಗಿ ನಾವು ಸೊ ಫ್ಲಾಲೆಸ್ ಆಗಿ ಎಫರ್ಟ್ಲೆಸ್ ಆಗಿ ಸೊ ವಿ ಟಾಕ್ ವಿತ್ ಅದರ್ ಆರ್ ಎನಿವೇರ್ ಇನ್ ದ ವರ್ಲ್ಡ್. ಹಾಗಾಗಿ ಎಷ್ಟು ನೀವು ಓದ್ತೀರ ಅನ್ನೋದು ಮುಖ್ಯ ಅಲ್ವಾ, ಎಷ್ಟು ನೀವು ಮಾತಾಡ್ತೀರಿ, ಎಷ್ಟು ಜೊತೆ ನೀವು ಸಂಭಾಷಣೆಯನ್ನ ಕಾನ್ವರ್ಸೇಷನ್ ಅನ್ನ ಬೇರೆ ಜೊತೆ ಮಾತಾಡ್ತಾರೆ ಅನ್ನೋದು ದಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ವೈಟಲ್ ರೋಲ್ ಪ್ಲೇ ಫಾರ್ ಎವ್ರಿ ಬಿಗಿನರ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ ಪ್ರತಿ ಸೆಂಟೆನ್ಸ್ ಅಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಸೊ ಖಂಡಿತ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ದೇ ಪ್ರಿಪೇರ್ಡ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ಅವರು ಮುಂದಿನ ಪರೀಕ್ಷೆಗೆ ತಯಾರಿ ಆದರು ಅಥವಾ ತಯಾರಿ ನಡೆಸಿದರು ಅಂತ ಇದೆ. ದೇ ಸ್ಪೋಕ್ ವೆಲ್. ಅವರು ಚೆನ್ನಾಗಿ ಮಾತಾಡಿದರು. ದೇ ಅಟೆಂಡೆಡ್ ದಟ್ ಪ್ರೋಗ್ರಾಮ್. ಆ ಕಾರ್ಯಕ್ರಮಕ್ಕೆ ಅವರು ಹಾಜರಾಗಿದ್ದರು. ಓಕೆನಾ? ಸೊ ನೆಕ್ಸ್ಟ್ ದೇ ಟಾಕ್ ವಿತ್ ಅಸ್. ಅವರು ನಮ್ಮ ಜೊತೆ ಮಾತನಾಡಿದರು. ದೇ ಲೈಕ್ ದಿಸ್ ಮೂವಿ. ಅವರು ಈ ಸಿನಿಮಾವನ್ನ ಈ ಚಿತ್ರವನ್ನ ಇಷ್ಟಪಟ್ಟರು. ದೇ ಸ್ಪೋಕ್ ಪೊಲೈಟ್ಲಿ. ಅವರು ಸಭ್ಯವಾಗಿ ಮಾತಾಡಿದರು. ಸೊ ಡಿಯರ್ ಲರ್ನರ್, ಇವೆಲ್ಲ ಸೆಂಟೆನ್ಸಸ್ಗಳು ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳು ಯಾವ ಟೆನ್ಸ್ ಬೇಸ್ ಮೇಲೆ ಅದಾವ ಅಂತಂದ್ರೆ ಡೆಫಿನೆಟ್ಲಿ ಆಲ್ರೆಡಿ ಯು ನೋ ವೆರಿ ವೆಲ್ ಯಾವ ಟೆನ್ಸಸ್ ಮೇಲೆ ಇದಾವೆ ಅಂತಂದ್ರೆ ನಾವೆಲ್ಲ ಸಿಂಪಲ್ ಫಾಸ್ಟ್ ಟೆನ್ಸ್ ಮೇಲೆ ಇರ್ತಕ್ಕಂಥದ್ದು. ಆರಂಭದ ವಿಡಿಯೋಗಳಲ್ಲಿ ನಾನು ಪ್ರತಿಯೊಂದು ಈಚ್ ಅಂಡ್ ಎವ್ರಿ ವಿಡಿಯೋಗಳಲ್ಲಿ ನಾವು ಹೌ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್ ಇನ್ ಸಿಸ್ಟಮೆಟಿಕಲಿ ಆರ್ ಈಸಿ ವೇ, ಈಸಿ ಮೆಥಡ್ ಅನ್ನುವಂಥ ಅನೇಕ ಕಾನ್ಸೆಪ್ಟ್ಗಳನ್ನು ನಾನು ಮೊದಲಿಗೆ ಆರಂಭದಲ್ಲಿ 2-3 ವಿಡಿಯೋಗಳನ್ನ ಇಂಗ್ಲಿಷನ್ನು ಹೇಗೆ ಕಲಿಬೇಕು, ಸಿಂಪಲ್ ಮೆಥಡ್ಸ್ಗಳೇನು, ಸಿಂಪಲ್ ಟ್ರಿಕ್ಸ್ಗಳೇನು ಅನ್ನೋದ್ರ ಬಗ್ಗೆ ನಾನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ನಿಮ್ಗೆ ಹೇಳೋದಷ್ಟೇ, ಪ್ರತಿ ನಾನು ತಗೊಂಬಂದಿರ್ತಕ್ಕಂಥ ಸೆಂಟೆನ್ಸಸ್ಗಳನ್ನು ನಾವು ಸಿಸ್ಟಮೆಟಿಕ್ ಆಗಿ ನೀವು ಫಾಲೋ ಮಾಡಿದ್ರೆ
ಖಂಡಿತವಾಗಿ ಕರೆಕ್ಟಾಗಿ ಕಲಿತಾ ಇದ್ರೆ ಡೆಫಿನೆಟ್ಲಿ ನೀವು ವಿದಿನ್ 1 ಇಯರ್ಲಿ ನೀವೇನಾಗ್ತಂದ್ರೆ ಯು ವಿಲ್ ಬಿಕಮ್ ಎ ವೆರಿ ಗುಡ್ ಇಂಗ್ಲಿಷರ್, ಎ ವೆರಿ ಗುಡ್ ಇಂಗ್ಲಿಷ್ ಫ್ಲೂಯೆಂಟ್ ಕಮ್ಯುನಿಕೇಟರ್ ಆಗೋದ್ರಲ್ಲಿ ಯಾವುದೇ ನಿಸ್ಸಂದೇಹ ಇಲ್ಲ, ಯಾವುದೇ ಡೌಟ್ಸ್ ಇಲ್ಲ. ನಾನು ಮತ್ತೆ ನಿಮ್ಮ ವಿಡಿಯೋದ ಮುಖಾಂತರ ನಾನು ನಿಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಫಾಲೋ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ಇಂಗ್ಲಿಷ್ ಕಲಿತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನೋಡಿ, ಇಂಗ್ಲಿಷ್ ವಿಚಾರದಲ್ಲಿ, ಕಲಿಯುವಿಕೆ ವಿಚಾರದಲ್ಲಿ ದೇರ್ ಇಸ್ ನೋ ಶಾರ್ಟ್ ಕಟ್ ವೇ. ಅಬ್ಸಲ್ಯೂಟ್ಲಿ ನಾನು ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಇಂಗ್ಲಿಷ್ ಬಗ್ಗೆ ಹೇಳ್ತಕ್ಕಂಥದ್ದಾಗಿರ್ಬೋದು, ಪುಸ್ತಕದಲ್ಲಿ 6 ತಿಂಗಳಿಗೆ ಇಂಗ್ಲಿಷ್ ಕಲಿಬಹುದು, 3 ತಿಂಗಳಿಗೆ ಇಂಗ್ಲಿಷ್ ಕಲಿಬಹುದು, ನಾವು 2 ತಿಂಗಳಲ್ಲಿ ಇಂಗ್ಲಿಷ್ ಕಲಿಬಹುದು. ಸೊ ನೆವರ್ ಚಾನ್ಸಸ್ ಅಕಾರ್ಡಿಂಗ್ ಟು ದ ಮೈ ಎಕ್ಸ್ಪೀರಿಯನ್ಸ್. ಎಕ್ಸ್ಪರ್ಟರೇ ಹೇಳ್ತಾರೆ ಕೆಲವೊಂದಿಷ್ಟು ತಯಾರಿ ಬೇಕು, ಕೆಲವೊಂದಿಷ್ಟು ಪ್ರಿಪ್ರೇಷನ್ ಬೇಕು. ಅದು ಸಿಸ್ಟಮೆಟಿಕ್ ಆಗಿ ನಾವು ಓದಾಗ ಮಾತ್ರ ಅಬ್ಸಲ್ಯೂಟ್ಲಿ ಯಾವುದೇ ಒಂದು ಲ್ಯಾಂಗ್ವೇಜ್ ಅನ್ನು ನಾವು ವೆರಿ ಸಿಸ್ಟಮೆಟಿಕ್ ಆಗಿ ಕಲಿದ್ವಿ ಮತ್ತು ಅದರಲ್ಲಿ ನಾವು ಎಕ್ಸ್ಪರ್ಟೈಸ್ ಆಗ್ತೀವಿ. ಹಾಗಾಗಿ ದೇರ್ ಇಸ್ ನೋ ಶಾರ್ಟ್ ಕಟ್ ಅಂತ ನಾನು ಇಂಗ್ಲಿಷ್ನಲ್ಲಿ ಪದೇ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ 1 ವರ್ಷ ನಾವು ಆರಂಭದಲ್ಲಿ ಒಂದು 3 ರಿಂದ 4 ತಿಂಗಳ ನಾವು ಬಿಗಿನರ್ಸ್ಗಳಾಗಿ ನಾವು ಫಸ್ಟ್ ನಾವು ಕಲಿಬೇಕು. ನಂತರ ನಾವು ಎಲಿಮೆಂಟರಿ ಸ್ಟೇಜ್ಗೆ ಹೋಗಬೇಕು. ಆಮೇಲೆ ನಾವು ಯಾವಾಗ ನಾವು ಬಿಗಿನರಿ ಸ್ಟೇಜ್ ಕಂಪ್ಲೀಟೆಡ್ ಆಗುತ್ತೋ, ನೆಕ್ಸ್ಟ್ ಎಲಿಮೆಂಟರಿ ಲೆವೆಲ್ ಬರುತ್ತೋ, ಎಲಿಮೆಂಟರಿ ಕಂಪ್ಲೀಟ್ ಆಗುತ್ತೋ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಅವಾಗ ನೀವು ಡೆಫಿನೆಟ್ಲಿ ಯು ವಿಲ್ ಅಂಡ್ ಬಿಕಮ್ ಎ ಅಂಡ್ ಕಾನ್ಫಿಡೆಂಟ್ ಸ್ಪೀಕರ್ ಆಗೋದು. ಯಾವಾಗ ಅಂದ್ರೆ ಸಿ ಮತ್ತು C1 ಅಂತ ನಾವು ಹೇಳ್ತೀವಿ. ಅಂದರೆ ನಮಗೆ ಫ್ಲೂಯೆನ್ಸಿ ಕಮ್ಯುನಿಕೇಟರ್ ಅಂತ ಹೇಳ್ತೀವಿ. ಆ ಲೆವೆಲಲ್ಲಿ ನೀವು ರೀಚ್ ಆಗಬೇಕಂದ್ರೆ ವಿದಿನ್ 1 ಇಯರ್ ಕಂಪಲ್ಸರಿ ನೀಡ್ ಫಾರ್ ಎವ್ರಿ ಆ್ಯಂಡ್ ಬಿಗಿನರ್ಸ್ ಅಂತ ನಾನು ಹೇಳ್ತೀನಿ. ಹಾಗಾಗಿ ಯಾರೆಲ್ಲ ನಮಗೆ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಫಾಲೋವರ್ಸ್ಗಳಿಗೆ ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತೀನಿ. ಸೊ ಖಂಡಿತವಾಗಿ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತೀರಿ, ಇನ್ ಕೇಸ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯ್ತು ಅಂದ್ರೆ ಸೊ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೆ ಬೇರೆಯವರಿಗೆ ಶೇರ್ ಮಾಡ್ಕೊಳ್ರಿ. ಶೇರ್ ಮಾಡ್ಕೊಳ್ಳೋದ್ರಿಂದ ವಾಟ್ ಈಸ್ ದ ಅಡ್ವಾಂಟೇಜಸ್ ಫಾರ್ ದ ಅದರ್ಸ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆಯವರು ಕೂಡ ನಾವು ಅರ್ಥ ಮಾಡಿಸ್ಬೋದು ಮತ್ತು ಬೇರೆಯವರು ಕೂಡ ಅದು ಈಸಿಯಾಗಿ ಕಲಿಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೆ. ಸೊ ನೆಕ್ಸ್ಟ್ ಈ ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ಲಾಸ್ಟ್ ಒಂದು ವಿಡಿಯೋ ಇದೆ. ಯಾವುದು ಅದನ್ನ ಇಟ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಪ್ರೊನೌನ್ಸ್ ಇದೆ. ಸೊ ನಾಳಿನ ವಿಡಿಯೋದ ಮುಖಾಂತರ ಎಂಡ್ ಆಗೋದ್ರ ಮುಖಾಂತರ ಈ ಸಬ್ಜೆಕ್ಟ್ ಪ್ರೊನೌನ್ಸ್ನ ಕಾನ್ಸೆಪ್ಟ್ಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಹೋಗ್ತವೆ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ಬರ್ತೀನಿ. ಸೊ ಅಲ್ಲಿವರೆಗೆ ಧನ್ಯವಾದಗಳು.